ನನ್ನೆಲ್ಲ ಸ್ನೇಹಿತರಿಗೆ ನಾನು ಮಾಡುವ ನಮಸ್ಕಾರಗಳು. ಇವತ್ತಿನ ತರಗತಿ ಔಟ್ಪುಟ್ ಸಾಧನಗಳು, ಕಂಪ್ಯೂಟರ್ನ ಔಟ್ಪುಟ್ ಡಿವೈಸ್ಗಳ ಬಗ್ಗೆ ಈ ಒಂದು ತರಗತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹಾಗಾದರೆ ಔಟ್ಪುಟ್ ಸಾಧನ ಎಂದರೇನು ಅಂತ ನೋಡೋದಾದ್ರೆ, ಕಂಪ್ಯೂಟರ್ನ ಇನ್ಪುಟ್ ಮಾಡಿದಂಥ ಡೇಟಾವನ್ನು ಏನು ಮಾಡ್ತಾ ಹೋಗ್ತೈತಿ, ಸಂಸ್ಕರಣೆ ಮಾಡಿ ನಂತರ ಬಳಕೆದಾರಿಗೆ ನಿಖರವಾದಂಥ ಫಲಿತಾಂಶವನ್ನು ಏನು ಮಾಡ್ತಾ ಹೋಗ್ತೈತಿ, ಕೊಡ್ತಾ ಹೋಗ್ತೈತಿ. ಇವುಗಳನ್ನ ಏನು ಕರಿತಪ್ಪ ಅಂದ್ರೆ ಔಟ್ಪುಟ್ ಸಾಧನ ಅಂತ ಕರಿತಾವೆ. ಯಾವ ರೀತಿಯಪ್ಪ ಅಂದ್ರೆ ಇನ್ಪುಟ್ ಮೂಲಕ ಏನು ಮಾಡ್ತಾ ಹೋಗ್ತೀವಿ, ಮಾಹಿತಿಯನ್ನು ಎಲ್ಲಿ ಕಳಿಸ್ತಾ ಹೋಗ್ತೀವಿ, ಸಿ ಪಿಗೆ ಕಳಿಸ್ತಾ ಹೋಗ್ತೀವಿ. ಈ ಸಿ ಪಿ ಏನು ಮಾಡ್ತಾ ಹೋಗ್ತೈತಿ, ಇನ್ಪುಟ್ ಬಂದಂಥ ಮಾಹಿತಿಯನ್ನು ಸಂಸ್ಕರಣೆ ಮಾಡಿ ವಿಶ್ಲೇಷಣೆ ಮಾಡಿ ಯಾರಿಗೆ ಕಳಿಸ್ತೈತಪ್ಪ ಅಂದ್ರೆ ಔಟ್ಪುಟ್ಟಿಗೆ ಕಳಿಸ್ತಾ ಹೋಗ್ತೀವಿ. ಅಂದ್ರೆ ಕಂಪ್ಯೂಟರ್ನ ಇನ್ಪುಟ್ ಮಾಡಿದಂಥ ಡೇಟಾವನ್ನು ಏನು ಸಿ ಪಿ ಯು ಪ್ರೊಸೆಸ್ ಮಾಡಿ ನಂತರ ಎಲ್ಲಿ ಕಳಿಸ್ತದಪ್ಪ ಅಂದ್ರೆ ಔಟ್ಪುಟ್ಟಿಗೆ ಕಳಿಸ್ತಾ ಹೋಗ್ತೈತಿ. ಇದನ್ನು ಏನಂತ ಕರಿತಾವಪ್ಪ ಅಂದ್ರೆ ಈ ಒಂದು ಸಾಧನೆಗಳಿಗೆ ಏನಂತ ಕರಿತಾವಪ್ಪ ಅಂದ್ರೆ ಔಟ್ಪುಟ್ ಸಾಧನ ಅಂತಂದು ಕರಿತಾ ಹೋಗ್ತೀವಿ. ಹಾಗಾದ್ರೆ ಔಟ್ಪುಟ್ ಸಾಧನ ಅಂತ ನೋಡೋದಾದ್ರೆ ಮೊದಲನೇದಾಗಿ ಮಾನಿಟರ್ ನೋಡೋಣ. ಈ ಮಾನಿಟರ್ ಏನಪ್ಪ ಅಂದ್ರೆ ಆ ಮಾನಿಟರ್ನ ಅತ್ಯಂತ ಮುಖ್ಯವಾದಂಥ ದೃಶ್ಯ ಯಾವುದಪ್ಪ ಅಂದ್ರೆ ಔಟ್ಪುಟ್ ಸಾಧನ ಆಗ್ತೈತಿ. ಇದೇನು ಈ ಒಂದು ಕಂಪ್ಯೂಟರ್ನ ಇದನ್ನೇಂತ ಕರಿತಾವಪ್ಪ ಅಂದ್ರೆ ಮಾನಿಟರ್ ಅಂತ ಕರಿತಾವೆ. ಇದು ಮಾನಿಟರ್ ಇದು ಯಾವುದಕ್ಕೆ ಉದಾಹರಣೆಪ್ಪ ಅಂದ್ರೆ ಔಟ್ಪುಟ್ ಸಾಧನಕ್ಕೆ ಉದಾಹರಣೆಯನ್ನು ಕಾಣ್ತಾ ಹೋಗ್ತೀವಿ. ಇನ್ನೊಂದು ಪ್ರಿಂಟರನ್ನು ನೋಡ್ತಾ ಹೋಗ್ತೀವಿ. ನಮಗೆ ಡಿಜಿಟಲ್ ಮಾಹಿತಿಯನ್ನು ಕಾಗದದ ಮೇಲೆ ಮುದ್ರಿಸುವಂಥ ಪ್ರಕ್ರಿಯೆಯನ್ನು ನೋಡ್ತಾ ಹೋಗ್ತೀವಿ. ಅದು ಡಿಜಿಟಲ್ ಮಾಹಿತಿ ಆಗಿದ್ದರೆ ಅದು ಸಾಫ್ಟ್ ಕಾಪಿ ಅಂತ ಕರಿತಾ ಹೋಗ್ತಾರೆ. ಕಾಗದ ಮೇಲೆ ಮುದ್ರಿಸುವಂಥ ರೂಪದಲ್ಲಿರುವಂಥ ಹಾರ್ಡ್ ಕಾಪಿಯನ್ನು ಕರಿತಾ ಹೋಗ್ತೀವಿ. ಹಾಗಾದರೆ ಮಾನಿಟರ್ನ ಒಂದು ಪ್ರಮುಖ ತಂತ್ರಜ್ಞಾನಗಳನ್ನು ನೋಡೋದಾದ್ರೆ LCD ಮತ್ತು LED ಪರದೆಗಳನ್ನು ನೋಡ್ತಾ ಹೋಗ್ತೀವಿ. ಈ ಒಂದು LCD ಮತ್ತು LED ಒಂದು ವಿಸ್ತೃತ ರೂಪ ಕೇಳ್ತಾ ಹೋಗ್ತಾರೆ ಅವಾಗವಾಗ. LCD ಅಂದರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತ ಕರಿತಾ ಹೋಗ್ತಾರೆ. LED ಅಂದರೆ ಲೈಟ್ ಇಮಿಟಿಂಗ್ ಡಯಾಡ್ಸ್ ಅಂತ ಕರಿತಾ ಹೋಗ್ತಾರೆ. ಇದು ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ, ಲೈಟ್ ಇಮಿಟಿಂಗ್ ಡಯಾಡ್ಸ್ ಅಂತಂದು ಕರಿತಾ ಹೋಗ್ತಾರೆ. ಇನ್ನೊಂದು ರೆಸಲ್ಯೂಷನ್ ಅಂತ ನೋಡ್ತಾ ಹೋಗ್ತೀವಿ. ಅಂದರೆ ಪರದೆಯ ಮೇಲಿನ ಪಿಕ್ಸೆಲ್ಗಳ ಸಂಖ್ಯೆಯು ಚಿತ್ರದ ಸ್ಪಷ್ಟತೆ ಮತ್ತು ಗುಣಮಟ್ಟವನ್ನು ಹೆಚ್ಚಿಸ್ತಾ ಹೋಗ್ತಾವೆ. ಇನ್ನೊಂದು ಸಾಫ್ಟ್ ಕಾಪಿ ಔಟ್ಪುಟ್ ಅಂತ ಕರಿತಾ ಹೋಗ್ತೀವಿ. ಆ ಬಳಕೆಯ ಒಂದು ವಿಸ್ತಾರವನ್ನು ಈ ಒಂದು ಮಾನಿಟರ್ನೊಳಗೆ ನೋಡ್ತಾ ಹೋಗ್ತೀವಿ. ಇನ್ನೊಂದು ಪ್ರಿಂಟರ್ಗಳ ಒಂದು ವಿಧಗಳನ್ನು ನೋಡ್ತಾ ಹೋಗ್ತೀವಿ. ಪ್ರಿಂಟರ್ಗಳಲ್ಲಿ ಅನೇಕ ರೀತಿಯ ಒಂದು ವಿಧಗಳನ್ನು ನೋಡ್ತಾ ಹೋಗ್ತೀವಿ. ಲೇಸರ್ ಪ್ರಿಂಟರ್, ಇಂಕ್ಜೆಟ್ ಪ್ರಿಂಟರ್ ಅಂತ ಈ ವಿಧಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಇವುಗಳ ಕಾರ್ಯ ಏನಪ್ಪ ಅಂದ್ರೆ ಹಾರ್ಡ್ ಕಾಪಿಯ ಒಂದು ಉತ್ಪಾದನೆಯನ್ನು ಮಾಡ್ತಾ ಹೋಗ್ತೀವಿ. ಜೊತೆಗೆ ಬಹುಮುಖವಾದಂಥ ಕಾರ್ಯಗಳು ಈ ಪ್ರಿಂಟರ್ನೊಳಗೆ ಕಾಣ್ತಾ ಹೋಗ್ತೀವಿ. ಇನ್ನು ಮುಖ್ಯವಾದಂಥ ಔಟ್ಪುಟ್ ಸಾಧನಗಳನ್ನು ನೋಡೋದಾದ್ರೆ ಸ್ಪೀಕರ್ಸ್ಗಳನ್ನು ನೋಡ್ತಾ ಹೋಗ್ತೀವಿ. ಕಂಪ್ಯೂಟರ್ನ ಮೂಲಕ ಯಾವುದಾದರೂ ಒಂದು ಆಡಿಯೋ ಫೈಲುಗಳ ಸಂಗೀತವನ್ನು ನಾವು ಪ್ಲೇ ಮಾಡಿದಪ್ಪ ಅಂದರೆ ಈ ಸ್ಪೀಕರ್ಗಳ ಮೂಲಕ ನಾವು ಏನು ಮಾಡ್ತಾ ಹೋಗ್ಬೋದು, ಶಬ್ದವನ್ನು ಕೇಳ್ತಾ ಹೋಗ್ಬೋದು. ಇನ್ನೊಂದು ಪ್ರಾಜೆಕ್ಟರನ್ನು ನೋಡ್ತಾ ಹೋಗ್ತೀವಿ. ದೃಶ್ಯ ಅಥವಾ ವಿಡಿಯೋ ಪ್ರಸ್ತುತಿಗಳನ್ನು ದೊಡ್ಡ ಗೋಡೆಯ ಮೇಲೆ ಆ ಪ್ರಾಜೆಕ್ಷನ್ ಪರದೆಯ ಮೇಲೆ ಮೂಡಿಸುವಂಥ ಪ್ರಕ್ರಿಯೆಯನ್ನು ಅಂತ ಕರಿತಾವಪ್ಪ ಅಂದ್ರೆ ಪ್ರಾಜೆಕ್ಟರ್ ಅಂತ ಕರಿತಾ ಹೋಗ್ತೀವಿ. ಹೆಡ್ಫೋನುಗಳು ಅಂದರೆ ಮೊಬೈಲ್ ಮೂಲಕ ಆಡಿಯೋ ಕೇಳುವಂಥ ಸಾಧನ ಯಾವುದಪ್ಪ ಅಂದ್ರೆ ಹೆಡ್ಫೋನ್ ಅಂತಂದು ಕರಿತಾ ಹೋಗ್ತೀವಿ. ಈ ಸಾಧನೆಗಳ ಒಂದು ಕಾರ್ಯವಿಧಾನದ ಹೋಲಿಕೆ ನೋಡೋದಾದ್ರೆ ಈ ಮಾನಿಟರ್ ಸಾಫ್ಟ್ ಕಾಪಿ ಆಗ್ತದೆ. ಇದು ಕ್ಷಣಮಾತ್ರದಲ್ಲಿ ಆ ಕಂಪ್ಯೂಟರ್ ಕೆಲಸದ ಒಂದು ವೀಕ್ಷಣೆಯನ್ನು ನೋಡ್ತಾ ಹೋಗ್ತೀವಿ. ಎರಡನೇದು ಪ್ರಿಂಟರ್ ನೋಡ್ತಾ ಹೋಗ್ತೀವಿ. ಹಾರ್ಡ್ ಕಾಪಿ ಒಳಗೆ ನೋಡ್ತಾ ಹೋಗ್ತೀವಿ. ದಾಖಲೆಗಳ ಶಾಶ್ವತ ಭೌತಿಕ ಸಂರಕ್ಷಣೆಯನ್ನು ನೋಡ್ತಾ ಹೋಗ್ತೀವಿ. ಬಳಕೆಯ ತಂತ್ರಜ್ಞಾನ ನೋಡ್ತಾ ಹೋಗ್ತಾ ಅಂದ್ರೆ ಲೇಸರ್ ಶಾಯಿ ಮತ್ತು ದ್ರವಶಾಹಿ ಕಲೆಗಳನ್ನು ನೋಡ್ತಾ ಹೋಗ್ತೀವಿ. ಇನ್ನೊಂದು ಸ್ಪೀಕರ್ ನೋಡ್ತಾ ಹೋಗ್ತೀವಿ. ಲಭ್ಯವಾಗುವ ಮಾದರಿ ಅದರಾಗ ಸಿಗ್ತೈತಿ. ಧ್ವನಿ ಮಾದರಿಯೊಳಗೆ ಪ್ರಯೋಜನ ಸಂಗೀತ ಮತ್ತು ವಿಡಿಯೋ ಸೌಂಡ್ಗಳ ಆಲಿಸೋದೊಳಗೆ ಮತ್ತು ವಿದ್ಯುತ್ ಕಾಂತೀಯ ಧ್ವನಿವರ್ಧಕದೊಳಗೆ ಬಳಕೆ ಮಾಡ್ತಾ ಹೋಗ್ತೀವಿ. ಆ ಪ್ರಾಜೆಕ್ಟರ್ ದೊಡ್ಡ ಪರದೆಯ ದೃಶ್ಯದ ಮೂಲಕ ಸೆಮಿನಾರ್ ಮತ್ತು ತರಗತಿಗಳಲ್ಲಿ ಪ್ರದರ್ಶನ ಮಾಡುವಲ್ಲಿ ಪ್ರಯೋಜನ ಕಾಣ್ತಾ ಹೋಗ್ತೀವಿ. ಆಪ್ಟಿಕಲ್ ಪ್ರೊಜೆಕ್ಷನ್ ಲೆನ್ಸ್ಗಳ ಒಂದು ಬಳಕೆಯನ್ನು ಈ ಒಂದು ಪ್ರಾಜೆಕ್ಟರ್ನೊಳಗೆ ಕಾಣ್ತಾ ಹೋಗ್ತೀವಿ. ಈ ಒಂದು ತರಗತಿ ಎಷ್ಟು ಆದಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಏನು ಮಾಡ್ತಾವೆ, ಸಬ್ಸ್ಕ್ರೈಬ್ ಮಾಡ್ತಾವೆ. ಈ ಒಂದು ತರಗತಿ ಎಷ್ಟು ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.